ಈಗ ನಾನು ನಮ್ಮ ಮಾನ್ಯ ಸಚಿವರ ಗಮನಕ್ಕೆ ಏನಾದರೂ ಕನ್ನಡ ಮೀಡಿಯಂ ಶಾಲೆ ಮಕ್ಕಳು 625 ಯಾಕೆ ಕೊಡಿಸಬಾರ್ದು ಅಂತ. ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದೆ 625, ಅದು ಪ್ಯೂರ್ ಗೌರ್ಮೆಂಟ್ ಸ್ಕೂಲಿಂದ ತರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮ ಕ್ಷೇತ್ರಕ್ಕೆ 625 ಬರುತ್ತೆ, ಪೇಪರಲ್ಲಿ ಸುದ್ದಿ ಆಗುತ್ತೆ, ಅದು ಮ್ಯಾಟ್ರ್ ಅಲ್ಲ. ಕನ್ನಡ ಮೀಡಿಯಂ ಹುಡುಗನ್ನ ಒಂದು 625 ಮಾರ್ಜಿನ್ಗೆ ತಂದು ನಿಲ್ಲಿಸಿದ್ರೆ ಒಂದು 5 ವರ್ಷ ಆದಮೇಲೆ ಸರ್ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಒಂದು 4 ರ್ಯಾಂಕ್ ನೀವು ಕನ್ನಡ ಮೀಡಿಯಂ ಸ್ಕೂಲಿಂದ ಒಡಿಸಿ ತೋರಿಸಿ 9ನೇ ಕ್ಲಾಸ್ವರೆಗೂ ಯಾವ ಪ್ರೈವೇಟ್ ಸ್ಕೂಲ್ ಆದರೂ ಓದಲಿ ಅವರು, 10ನೇ ಕ್ಲಾಸಿಗೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಎಳಿತೀನಿ 5 ವರ್ಷದಲ್ಲಿ. ಬರೆದಿಟ್ಕೊಳ್ಳಿ, ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ನಮ್ಗೆ ಯಾಕೆ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಏನಿಲ್ಲ, ಒಂದು 2 ವರ್ಷ ಕಷ್ಟಪಟ್ಟು ಒಂದು 4-5 ಮೇಜರ್ ರ್ಯಾಂಕ್ಸ್ ತೋರಿಸಿದ್ರೆ ನಾಳೆ ಸ್ಟೂಡೆಂಟ್ಸ್ ಆಟೋಮೆಟಿಕ್ಕಾಗಿ ಗೌರ್ಮೆಂಟ್ ಸ್ಕೂಲ್ಗೆ 10ಗೆ ಬರ್ತಾರೆ. ಇವತ್ತು ನೋಡಿ ನಮ್ಮಲ್ಲಿ ಕಲ್ಚರ್ ಏನಾಗಿದೆ, 8th 9th ಇರ್ತಾರೆ, 10ಗೆ ಪ್ರೈವೇಟ್ ಸ್ಕೂಲ್ಗೆ ಹೊರಟೋಗ್ತಾರೆ. ಇಲ್ಲಿ ಚೆನ್ನಾಗಿ 8 ವರ್ಷ ಟ್ರೈನ್ ಮಾಡಿರೋ ಹುಡುಗ ಹೋಗ್ಬಿಟ್ಟು ಬೇರೆ ಸ್ಕೂಲಲ್ಲಿ ರ್ಯಾಂಕ್ ತೆಗಿತಾನೆ. ಈ ಟ್ರೆಂಡ್ ನಾವು ಬದಲಿಸ್ಬೇಕು. ನಾನು ಹೇಳೋದು, ಪ್ರತಿ ಸರ್ಕಾರಿ ಶಾಲೆಯಿಂದ 625 ಕೊಡಿ. ಕರ್ನಾಟಕದಲ್ಲಿ ಒಂದು 4 ವರ್ಷ ಆದ್ಮೇಲೆ ಮನೆ ಮಾಡ್ಕೋಬೇಕು ಅವ್ರ ಮಕ್ಕಳನ್ನ ಇಲ್ಲಿ 10ಗೆ ಸೇರಿಸಿ. ಆ ಟ್ರೆಂಡ್ ನಿಜವಾಗ್ಲೂ ತರಬಹುದು. ಇವತ್ತು ನಾವು ನೋಡಿ ನಮ್ಮ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಒಂದು 200-300 ಜನ ನಾರ್ತಿಯನ್ಸು, ನಾರ್ತ್ ಕರ್ನಾಟಕದವರು, ಈ ಕಡೆ ತಮಿಳ್ನಾಡವರು ಮನೆಗಳು ಮಾಡ್ಕೊಂಡು ಅವ್ರ ಮಕ್ಕಳನ್ನ ಓದಿಸ್ತಿದ್ದಾರೆ. ನಾವೇನು ಮ್ಯಾಜಿಕ್ ಮಾಡಲಿಲ್ಲ. 1-2 ವರ್ಷ ಮ್ಯಾಸಿವ್ ರ್ಯಾಂಕ್ಸ್. ಏಮ್ಸ್ ಡೆಲ್ಲಿ ಹೊಡಿಸಿದ್ವಿ 1 ಸೀಟು, ಜಿಪ್ಮರ್ ಪಾಂಡಿಚೇರಿ 2 ಹೊಡಿಸಿದ್ವಿ, BMC 16 ಹೊಡಿಸಿದ್ವಿ ಓಪನಿಂಗ್ ಇಯರು. ಆ ರ್ಯಾಂಕ್ಸ್ನ ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಿದ್ವಿ. ಜನ ದೆನ್ ವಿ ಸ್ಟಾರ್ಟೆಡ್. ಈಗ ಒಂದೊಂದು ಸ್ಕೂಲಿಂದ 625 ನೀವು ಕೊಡಿ ಹೇಳ್ತೀನಿ, 3 or 4 ಇಯರ್ಸ್ಗೆ ಖಂಡಿತವಾಗೂ ನಾವು ಪಿಕ್ಚರ್ನ ಬದಲಿಸ್ಬೋದು. ನಿಮಗದು ಹೆಸರು ಬರುತ್ತೆ ಸರ್. ಈಗ ನೀವು ಇಷ್ಟೆಲ್ಲ ದುಡ್ಡು ಒಂದೊಳ್ಳೆ ಸ್ಟೇಟ್ ರ್ಯಾಂಕ್ ಬಂದು ಟಾಪರ್ ನಿಮ್ಮ ಹುಡುಗ ಆಗಿ ನಿಮ್ಮ ಹೆಸರು ಹೇಳ್ತಿದ್ರೆ ಆ ಸಂತೋಷನೂ ಸಿಗಲಿಲ್ಲ ಅಂದರೆ ಹೆಂಗೆ ಸರ್? ನಾನು 1 to 10 17,000 ಜನ ಮಕ್ಕಳಿಗೆ, ಅಣ್ಣ ಬೆಂಗಳೂರಲ್ಲಿದ್ದರೆ ಗಣೇಶ ಹಬ್ಬಕ್ಕೆ ಮನೆಗೆ ಬಂದು ತಮ್ಮ ತಂಗಿಗೆ ಹೆಂಗೆ ಕಲರ್ ಡ್ರೆಸ್ ಕೊಡಿಸ್ತಾರೋ ಅದೇ ಥರ ಇನ್ನು ಶಾಲೆಗಳಲ್ಲಿ 2 ಡೇಸಿಂದ ಇದೇನಿಲ್ಲ. ಇದು ನನ್ನ ಯಾವುದೇ ಚುನಾವಣೆ ಇಲ್ಲ. ಚುನಾವಣೆಗೆ ಮುಂಚೆ ಮಾತು ಕೊಟ್ಟಿದ್ದೆ, ನಾನು ಉಳಿಸ್ಕೋಬೇಕು. ಯಾಕೆಂದರೆ ಇಲ್ಲಾಂದರೆ ಜನ ಅದನ್ನ ಒಪ್ಪಲ್ಲ. ಇವೆಲ್ಲ ನಾನು ಖಂಡಿತವೂ ಯಾವುದೇ ರಾಜಕೀಯ ಉದ್ದೇಶಕ್ಕೋ ಎಲೆಕ್ಷನ್ಗೋ ಮಾಡ್ತಿಲ್ಲ, ನನ್ನ ಆತ್ಮತೃಪ್ತಿಗೋಸ್ಕರ ಮಾಡ್ತಾ ಇದ್ದೀನಿ. ಕನ್ನಡ ಮೀಡಿಯಂ ಸ್ಕೂಲ್ಸ್ಗೆ ಕಲರ್ ಡ್ರೆಸ್ಸು ನಾನು ಈಗಲೂ ಬರೆದು ಕೊಡ್ತೀನಿ ಸರ್. 80% ಮಕ್ಕಳು ಆ ಡ್ರೆಸ್ಸಲ್ಲಿ ನಿಮ್ಮ ಮಕ್ಕಳು ನೋಡಿ, ನಾನು ಸುಮ್ಮನೆ ಕೊಡಬೇಕು ಅಂತ ಯಾವುದೋ ಕೊಟ್ಟಿಲ್ಲ, ಅವ್ರನ್ನೂ ಒಂದು ಲೆವೆಲಲ್ಲಿ ಬಿಲೀಫ್ ಸಿಸ್ಟಮ್ ಅವ್ರನ್ನ ಒಂದು ಬಿಲ್ಡ್ ಮಾಡಬೇಕು. ಎಸ್, ನಮ್ಮನ್ನು ದಾರಿ ತೋರ್ಸಪ್ಪ ಬಣ್ಣ. ನಾನು ಇದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ನಾನು MLA ಆಗ್ತೀನಿ ಇಷ್ಟೆಲ್ಲ ಗೊತ್ತಿರಲಿಲ್ಲ. ಇದಕ್ಕೆಲ್ಲ ಆಶೀರ್ವಾದಿಸಿದಂಥ ತಮಗೆ ವಿಶೇಷವಾಗಿ ನಮ್ಮೂರಿನ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ನಮ್ಮೂರಿಗೆ ಕಾಲೇ ಇಟ್ಟಿಲ್ಲ, ನಾನು ಹೋಗೇ ಇಲ್ಲ. ಯಾರ ಮನೆ ಹತ್ರ ಓಟ್ ಕೇಳಕ್ಕೆ ನನ್ನ ಹತ್ರ ಟೈಮ್ ಇರಲಿಲ್ಲ. ಆದರೂ ನನ್ನನ್ನು ನಂಬಿ 75-80% ಜನ ನಾನು ಅಲ್ಲೇ ಮೊದಲು ಗೆದ್ದುಬಿಟ್ಟೆ ಅಂತ. ಸ್ವಂತ ಊರಲ್ಲಿ ಹೆಸರು ಮಾಡೋದು ಅಷ್ಟು ಸುಲಭ ಅಲ್ಲ ಸರ್. ನಂಬಿಕೆ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನನ್ನ ಜನತೆಗೆ, ನನ್ನ ತಂದೆ ತಾಯಿಗೆ, ನಾನು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ಎಲ್ಲರ ಆಶೀರ್ವಾದದಿಂದ ಇವತ್ತು MLA ಆಗಿದ್ದೀನಿ. ನನಗೂ 5 ವರ್ಷ ಕಾಲಾವಕಾಶ ಕೊಡಿ. ನೀವೆಲ್ಲ ಸೊಸೈಟಿಯಲ್ಲಿ ಇನ್ಫ್ಲೂಯೆನ್ಸರ್ಸು. ನಾನೊಂದು ಬದಲಾವಣೆ ತಂದು, ನಾವೆಲ್ಲರೂ MC ಸುಧಾಕರನ್ ಅವ್ರ ಹತ್ರ ರಾಜಕೀಯ ಪಾಠ ಕಲಿತವರು, ಪ್ರಾಮಾಣಿಕತೆ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾವು ಪ್ರಾಮಾಣಿಕವಾಗಿರ್ತೀವಿ. ಆ ಪ್ರಾಮಾಣಿಕತೆಯನ್ನು ನಾವು ಮೈಗೂಡಿಸ್ಕೊಳ್ತೀವಿ. ಅವ್ರ ಗರಡಿಯಲ್ಲಿ ಬೆಳೆದಿರೋ ಎಲ್ಲರೂ ನಾವು ಅದೇ ಥರ ಇದ್ದೀವಿ. ಖಂಡಿತವೂ ಒಂದು ಬದಲಾವಣೆ ಇವತ್ತು ಚಿಕ್ಕಬಳ್ಳಾಪುರನ ನೋಡ್ತಾ ಇರಿ. ಒಂದು 2 years 3 years ನೆಕ್ಸ್ಟ್ ಚುನಾವಣೆ ನಾವೇನು ಮಾಡಿದ್ದೀವಿ 5 ವರ್ಷದಲ್ಲಿ ಎಂಥ ಬದಲಾವಣೆ ತಂದಿದ್ದೀವಿ ಅಂತ ವಿಸಬಲ್ ಚೇಂಜ್ ತೋರಿಸ್ತಾ ಬರ್ತೀವಿ. ಅದಾದಮೇಲೆ ಎಲ್ರಿಗೂ ನನ್ನ ಕಾನ್ಸ್ಟಿಟ್ಯೂನ್ಸಿ ಟೀಚರ್ಸ್ಗೆ ನಾನು DDP BO ಅವ್ರ ಹತ್ರ ಮಾತಾಡಿ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ಗೆ ಪ್ಲ್ಯಾನ್ ಮಾಡೋಣ. ಅದು ಕಂಪ್ಲೀಟ್ ಫ್ರೀ ಇರುತ್ತೆ. ಆ ಮಾಸ್ಟರ್ ಹೆಲ್ತ್ ಚೆಕಪ್ ಒಂದು ಸಲ ಚೆಕ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಿಬಿಡಿ. ಫಿಟ್ ಆಗಿದ್ದೀವಿ, ಫೈನ್ ಆಗಿದ್ದೀವಿ, ಅದೆಲ್ಲ ಮ್ಯಾಟ್ರ್ ಅಲ್ಲ. ಒಂದು ಚೆಕ್ ಮಾಡಿಸಿ ಪ್ರಿಕಾಷನರಿ. ಮೊನ್ನೆ ನಾನು ಅಜ್ವಾರ್ಗೆ ಹೋಗಿದ್ದೆ. ಆ ಹುಡುಗ 39 ವರ್ಷ, ತಲೆ ಸುತ್ತಂತೆ, ಹೋದರೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜು, ತೀರೋಗಿದ್ದಾನೆ, ಮಗು ಇಷ್ಟಿದೆ. ಅವ್ರು ಡಾಕ್ಟ್ರ್ ಹೇಳಿದ್ರು, ನೀನು ಕರೆಕ್ಟಾಗಿ 1 year ಮುಂಚೆ ಡಯಾಗ್ನೈಸ್ ಮಾಡಿದ್ರೆ 10 years ಲೈಫ್ ಸ್ಪ್ಯಾನ್ ರೈಸ್ ಮಾಡ್ತಿದ್ವಿ ಅಂತ. ಏನಂತೀರಾ ನೀವು? ಒಂದೇ ಊರಲ್ಲಿ 13 ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ನಾನು ನೋಡಿ ಶಾಕ್ ಆಗೋಗಿ ನೆಕ್ಸ್ಟ್ ವೀಕೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ವಿ. ಹೇಳಕ್ಕೆ ಬರಲ್ಲ ರೀಸನ್ಸ್ ಏನಿರುತ್ತೆ, ಅದಕ್ಕೆ ಒಂದು ಡಿಟೆಕ್ಟ್ ಮಾಡಿಸಿ. ನಿಮ್ಮ ಮಕ್ಕಳು ದೊಡ್ಡವರಾಗಿ ನಿಮ್ಮ ಆರೋಗ್ಯನೂ ಭಾಳ ಮುಖ್ಯ ಸರ್. ಮತ್ತು ಎಲ್ರಿಗೂ ನಾನು ಹೇಳೋದು ಇಷ್ಟೇ, ಜಾಸ್ತಿ ತುಂಬ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿದ್ದೀರಾ, ಮಕ್ಕಳ ಬಗ್ಗೆ ಕಡಿಮೆ ನಿರೀಕ್ಷೆ ಇರಲಿ. ನಿಮ್ಮ ಮಕ್ಕಳ ಬಗ್ಗೆ ನಾನು ಅದೇ ಹೇಳೋದು, ನಿಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ನೀವು ಜನ್ಮ ಕೊಟ್ಟು ಸಾಕು ಬೆಳೆಸಿರೋ ಮಕ್ಕಳು ಅವ್ರವ್ರ ಕಂಫರ್ಟೇ ಅವ್ರು ನೋಡ್ಕೊತಾರೆ. ಬಟ್ ನಿಮ್ಮ ಎಚ್ಚರಿಕೆ ನಿಮಗಿರಲಿ. ಸ್ವಲ್ಪ ಸೇವಿಂಗ್ಸು, ಒಂದು ರಿಟೈರ್ಡ್ ಆದಮೇಲೆನೂ ಒಂದು 10-15 ವರ್ಷ ನೀಟಾಗಿ ಜೀವನ ನಡೆಸೋ ಅಷ್ಟು
ಇದೆಲ್ಲ ದಯವಿಟ್ಟು ಸೇವಿಂಗ್ಸ್ ಮಾಡಿ ದುಡುಕಬೇಡಿ. ನಾನು ಇದು ಹೇಳಿದ್ರು ಇಲ್ಲ ಬಿಡಪ್ಪ ಅಷ್ಟು ಇಷ್ಟು ಅಂದರು, ಕತೆಗಳು ಬೇರೆ ಥರನೇ ಇರುತ್ತೆ. ನಿಮ್ಗೆಲ್ರಿಗೂ ಒಳ್ಳೇದಾಗಬೇಕು. ವೇದಿಕೆಯಲ್ಲಿರೋ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ SP ಸರು, CEO ಸರ್ ಎಲ್ರಿಗೂ ವಂದಿಸ್ತಾ ಆಲ್ ದಿ ಬೆಸ್ಟ್ ಸರ್. Teaching is a profession which teaches all other profession. A teacher is one who can transform an ordinary student to achieve extraordinary thing ಅಂತ ಒಂದು ಮಾತು. ಓದೆಂದರೆ ಸಿಡಿಮಿಡಿಗೊಳ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತೀರಾ, ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ಗಳನ್ನಾಗಿ ಮಾಡ್ತೀರಾ, ಪ್ರತಿದಿನ ರೋಗದಿಂದ ನರಳ್ತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡ್ತೀರಾ. ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ? ಆ ಇಂದ್ರಜಾಲವನ್ನು ಮೀರಿದ ನಿಮ್ಮಂಥ ಶಿಕ್ಷಕರ ಪ್ರೇಮ ಜಾಲದಿಂದಲ್ಲವೇ ಅಂತ. ವೇದಿಕೆಯಲ್ಲಿರೋ ಮತ್ತೊಬ್ಬ ಹಿರಿಯರು ಕೋಡಿರಂಗಪ್ಪ ಸರ್. ನಾನು ಮೋಸ್ಟ್ಲಿ 8ನೇ ಕ್ಲಾಸಲ್ಲಿ ಇದ್ದಾಗ ಅವ್ರು ಸ್ಪೀಚ್ ಮಾಡಕ್ಕೆ ಬಂದಿದ್ರು. 10:30 ಸ್ಟಾರ್ಟ್ ಮಾಡಿದ್ರೆ 1:30 ಲಂಚ್ ಬ್ರೇಕ್ಗೆ ಅವ್ರು ನಿಲ್ಲಿಸ್ತಾ ಇದ್ದೀನಿ. ಫಸ್ಟ್ ಟೈಮು ನಾನು ನೋಡ್ತಾ ಇದ್ದೆ, ಇನ್ನು 2 ಅವರ್ ಓಡುತ್ತೆ ಅಂತ. ಸರ್ ನಾನು 8ನೇ ಕ್ಲಾಸಲ್ಲಿ ಇದ್ದೆ, ನಾವು ಡಿಸೈಡೆಡ್ ನಿಮ್ಮ ಹೆಸರು ಬಂದರೆ 10:30 ಸ್ಟಾರ್ಟ್ ಆದರೆ ಲಂಚ್ ಬ್ರೇಕ್ ಬಿಡೋದು, ಊಟ ಆದಮೇಲೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ. ನಿಮ್ದು ಒಬ್ಬರದೇ ಸ್ಪೀಚ್ 3 ಅವರ್. ಬಟ್ ಇವತ್ತು ಭಾಳ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಶಿಕ್ಷಕರ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ. ನಾನು ಸಚಿವರನ್ನ ನನ್ನ ಕಾನ್ಸ್ಟಿಟ್ಯೂನ್ಸಿ ಪರವಾಗಿ ಒಂದು ವಿನಂತಿಸ್ತೀನಿ. ಇಲ್ಲಿ ಗುರುಭವನಕ್ಕೆ ಸ್ವಲ್ಪ ಫಂಡ್ ಅವಶ್ಯಕತೆ ಇದೆ ಸರ್. ನಾನು ನನ್ನ MLA ಫಂಡಲ್ಲಿ ಸ್ವಲ್ಪ ಕೊಡ್ತೀನಿ, ನೀವು ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ. ಸೊ ಇದೊಂದು ವಿನಂತಿ ಸಲ್ಲಿಸ್ತೀನಿ. ಅದೊಂದು ಸ್ವಲ್ಪ ಇದು ಮಾಡಿ, ಅದೊಂದು ನೆಕ್ಸ್ಟ್ ಟೀಚರ್ಸ್ ಡೇ ಒಳಗಡೆ ಅವ್ರ ಸಾಹೇಬ್ರು ಮನ್ಸು ಮಾಡಿದ್ರೆ ಆಗುತ್ತೆ. ಅವ್ರದ್ದು ಫಂಡ್ ಜಾಸ್ತಿ ಇರುತ್ತೆ, ಅವರು ಸ್ವಲ್ಪ ಫಂಡ್ ಹೆಚ್ಚಿಗೆ ಕೊಟ್ಟು ಗುರುಭವನ ಇದು ಮುಗಿಸೋಣ. ಮತ್ತು ನಮ್ಮಲ್ಲಿ ಆ ಗುರುಭವನನ ಸಾಧ್ಯ ಆದರೆ ನಾನೊಂದು ರಿಕ್ವೆಸ್ಟ್ ಸರ್, ಆನ್ ಬಿಹಾಫ್ ಆಫ್ ಪ್ರೈವೇಟ್ ಸ್ಕೂಲ್ ಟೀಚರ್ಸ್. ಸೊ ಈ ಪ್ರೈವೇಟ್ ಸ್ಕೂಲ್ ಟೀಚರ್ಸು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸು, ಅಂದರೆ ಅವರು ಕ್ಲೋಸ್ಡ್ ಫ್ಯಾಮಿಲಿ ಮೆಂಬರ್ಸು ಯಾರ್ದಾದ್ರೂ ಮದುವೆ ಇಂಥದ್ದೇನಾದರೂ ಇದ್ದರೆ ಅಂಥದ್ದೇನಾದರೂ ಫ್ರೀಯಾಗಿ ಮಾಡಿ. ಮತ್ತು ಈ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಎಲ್ಲ ಟೀಚರ್ಸ್ ನಾವು ಒಂದು ಫಂಡ್ ಅಂತ ಹಾಕಿ, ನಾವೆಲ್ಲರೂ ಚೆನ್ನಾಗಿದ್ದಾಗ ಒಂದು 10-20 ಸಾವಿರ ಅದು ಹಾಕಿಟ್ಬಿಟ್ಟು, ಯಾರಾದರೂ ಟೀಚರ್ ಡ್ಯೂಟಿಯಲ್ಲಿದ್ದಾಗ ತೀರ್ಕೊಂಡ್ರೆ ಅದನ್ನು ನೀವೆಷ್ಟು ಕೊಡ್ತೀರಾ ಅಂತ ಕೇಳೋದು ಬಿಟ್ಟು ಅವ್ರ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಡಿಪಾಸಿಟ್ ಮಾಡಿಸಿ ಅಟ್ಲೀಸ್ಟ್ ಅವ್ರ ಮದುವೆ ವಯಸ್ಸಿಗೆ ಬಂದಿದ್ರೆ ಜವಾಬ್ದಾರಿ ತಗೋಬೋದಾ, ಇಂಥವೆಲ್ಲ ಯೋಚಿಸಿ ಅದು ನಾನು ಸಪ್ರೇಟಾಗಿ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. MC ಸರ್, ನನ್ನ ರಾಜಕೀಯಕ್ಕೆ ಈ ಮುನ್ನುಡಿಗೆ ಕಾರಣ ಆದ ತಮಗೆ ಸ್ಪೆಷಲ್ ಥ್ಯಾಂಕ್ಸ್. ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ನಮಸ್ತೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಸರ್.